ಎಲ್ರಿಗೂ ನಮಸ್ತೆ. ಇವತ್ತು ಒಂದು ಆರೋಗ್ಯಕರ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ಸ್ವಲ್ಪ ಜೋಳದ ಹಿಟ್ಟು, ಸಣ್ಣ ರವೆ ಮತ್ತು ಬಿಳಿ ಎಳ್ಳು, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ 1-2 ಸ್ಪೂನ್ ಮಾತ್ರ ಇಲ್ಲಿ ಅಕ್ಕಿ ಹಿಟ್ಟು ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಸ್ವಲ್ಪ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಪೀಸ್ ಮಾಡಿರೋದಿದೆ. ಇಲ್ಲಿ ಸ್ವಲ್ಪ ರುಬ್ಬೋದಕ್ಕೆ ಪಾಲಕ್ಕು ಮತ್ತು ಕೊತ್ತಂಬರಿ ಇದೆ. ಇವಾಗ ಜಾರಿಗೆ ಪಾಲಕ್ಕು ಒಂದು ಕಟ್ಟಿದೆ. ಪಾಲಕ್ಕು ಎಷ್ಟು ಹಾಕಿದ್ರೆ ನಡೆಯುತ್ತೆ ನಮಗೆ. ಟೇಸ್ಟು ಅದು ಆರೋಗ್ಯಕರ ಒಂದು ಹೆಲ್ದಿ ರೊಟ್ಟಿ ಇದು. ಕೊತ್ತಂಬರಿ ಮತ್ತು ಪಾಲಕ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ, ಖಾರಕ್ಕೆ ತಕ್ಕಂಗೆ ಒಂದು 6 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕೊಂಬಿಟ್ಟು ಜೀರಿಗೆ ಸೇರಿಸ್ಬಿಡೋಣ. ಇದಕ್ಕೆ 1-2 ಸ್ಪೂನು ಜೀರಿಗೆ ಹಾಕಿದ್ದೀನಿ. ಬಿಟ್ಟು ಇದನ್ನು ಸ್ವಲ್ಪ ನೀರು ಸೇರಿಸಿ ನುಣ್ಣು ರುಬ್ಕೊಂಬಿಡೋಣ. ಇವಾಗ ಬಾಣಲೆಗೆ ಜೋಳದ ಹಿಟ್ಟು ಹಾಕಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು, 1-2 ಸ್ಪೂನ್ ಅಕ್ಕಿ ಹಿಟ್ಟು ಸಾಕು. ಇವಾಗ ರವೆ ಒಂದು 5-6 ಸ್ಪೂನ್ ರವೆ ಇದೆ. ಒಂದು 1/4 ಬಟ್ಲು ರವೆನೇ ಇದೆ. ಬರೀ ರವೆ ರೊಟ್ಟೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರವೆ ಜಾಸ್ತಿ ಹಾಕಿದ್ದೀನಿ. 1-2 ಸ್ಪೂನು ಹಸಿ ಕಡಲೆ ಹಿಟ್ಟು ಮತ್ತು ಇಲ್ಲಿ ಬಿಳಿ ಎಳ್ಳು ಹಾಕೊಂಬಿಡೋಣ. ಬಿಳಿ ಎಳ್ಳು ಎಷ್ಟು ಹಾಕಿದ್ರೂ ಚೆನ್ನಾಗಾಗುತ್ತೆ ಈ ದಿನದಲ್ಲಂತೂ. ಮತ್ತು ಇವಾಗ ನೆನೆಸಿರೋ ಕಡಲೆಬೇಳೆ, ಇದು ಎಲ್ದಿ ಟೇಸ್ಟಿ. ಚಿಕ್ಕರಿಂದ ದೊಡ್ಡರವರೆಗೂ ಇಷ್ಟಪಟ್ಟು ತಿನ್ನೋಂಥ ಒಂದು, ಮಕ್ಕಳಿಗಂತೂ ತುಂಬ ಚೆನ್ನಾಗಿ ತಿಂತಾರೆ. ಇವಾಗ ಎಳ್ಳು, ಹೆಸರು ಬೇಳೆ ಹಾಕಿದ್ದೀನಿ. ಮತ್ತಿಲ್ಲಿ ಸೊಪ್ಪುಗಳು ಸೇರಿಸ್ಬಿಡೋಣ. ಸಣ್ಣಕ್ಕೆ ಪೀಸ್ ಮಾಡಿರೋದು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ರುಬ್ಬಕ್ಕೂ ಹಾಕಿದ್ದೀನಿ. ಮತ್ತು ಇಲ್ಲಿ ಕಲ್ಸಕ್ಕೂ ಸ್ವಲ್ಪ ಸೊಪ್ಪು ಸೇರಿಸಿದ್ದೀನಿ. ಸಣ್ಣಕ್ಕೆ ಪೀಸ್ ಮಾಡಿರೋದು ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ರುಬ್ಬಿರೋದು ಹಾಕ್ಕೊಂಬಿಡಿ. ರುಬ್ಬಿರೋ ಪೇಸ್ಟನ್ನು ನೈಸಾಗಿ ರುಬ್ಬಿದ್ದೀನಿ. ಸ್ವಲ್ಪ ನೀರು ಸಣ್ಣಗಿಟ್ಟು ಸ್ವಲ್ಪ ಉಪ್ಪನ್ನು ಇವಾಗಲೇ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಇವಾಗ ಕಲಿಸ್ಕೊಂಬಿಡೋಣ. ಇಷ್ಟನ್ನು ನಮಗೆ ತಟ್ಟಕ್ಕೆ ಬರೋ ಅದಕ್ಕೇ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಮೊಸರು ಸೇರಿಸ್ಬಿಡೋಣ. ಮೊಸರು ಸೇರಿಸಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಇನ್ನೂ ತುಂಬ ಚೆನ್ನಾಗಿ ಸ್ಮೂತು ಬರುತ್ತೆ. ಇಲ್ಲ, ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಎಲ್ಲ ಹಾಕಿ ಕ್ಲೀನಾಗಿ ಕಲಿಸಿದ್ದೀನಿ. ನಮಗೆ ಉಪ್ಪು ಏನಾರು ಕಡಿಮೆ ಆದರೆ ಹೀಗೇನೆ ಹಸಿ ಹಿಟ್ಟನ್ನು ಸ್ವಲ್ಪ ಟೇಸ್ಟ್ ನೋಡಿದರೆ ಗೊತ್ತಾಗುತ್ತೆ ಇದು ಎಲ್ಲ ಕರೆಕ್ಟಾಗಿದೆ. ಇವಾಗ ಇದೇನು ನೆನೆಯೋಕ್ಕೆ ಬಿಡಬೇಕು ಅಂತೇನಿಲ್ಲ. ನಾನು ತಟ್ಟೋದಕ್ಕೆ ರೆಡಿ ಮಾಡ್ಕೊಳ್ಳೋ ತನಕ ಸ್ವಲ್ಪ ನೆನೀಲಿ. ಇವಾಗ ಸ್ವಲ್ಪ ನೆನೆದ್ರಿಂದ ಸ್ಮೂತ್ ಆಗಿದೆ. ಸಣ್ಣ ರವೆ ಹಾಕಿರೋದ್ರಿಂದ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಒಳ್ಳೆಯದು. ಟೈಮ್ ಇಲ್ಲ ಅಂದರೆ ಹಾಗೇನೂ ಮಾಡ್ಬೋದು. ನಾನು ತವ ಎಲ್ಲ ತೊಳ್ಕೊಳ್ಳೋ ಅಷ್ಟೊತ್ತಿಗೆ ನೆಂದಿದೆ ಅಷ್ಟೇ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ನಮಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ತಟ್ಟೋಣ. ಒಂದು ಎಣ್ಣೆ ಹಚ್ಚಿದ ಕವರೇ ಇದೆ, ಅದರಲ್ಲೇ ಇದೆ. ತುಂಬ ಚೆನ್ನಾಗಿ ನೆಂದಿದೆ. ರವೆ ಹಾಕಿರೋದ್ರಿಂದ ಏನು ತೊಂದರೆ ಆಗಲ್ಲ. ತಟ್ಟೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೋಬೋದು. ನಾನು ಹಸಿರಾಗಿ ಹಂಗೆ ಇರಲಿ ರೊಟ್ಟಿ ಅಂತ ಹಾಗೇ ತಟ್ತಾಯಿದ್ದೀನಿ. ಇದು ಎಷ್ಟು ತೆಳ್ಳಬೇಕಾದ್ರೂ ತಟ್ಕೋಬೋದು. ಸೊಪ್ಪೆಲ್ಲ ನಾವು ಸಣ್ಣಕ್ಕೆ ಪೀಸ್ ಮಾಡಿರೋದ್ರಿಂದ ಇದೆ ತುಂಬ ಚೆನ್ನಾಗಿ ತಟ್ಟಕ್ಕೆ ಬರುತ್ತೆ. ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ರಿಂದ ರವೆ ಹಾಕಿದ್ವಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಹಂಚು ಕಾದಿದೆ. ಇವಾಗ ಸ್ವಲ್ಪ ಹಂಚಿಗೆ ತವಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಇವಾಗ ನಾವೇನು ಹೋಳಿಗೆ ತಟ್ಟಿದಾಗ ಬರುತ್ತೋ ಅದೇ ಥರ ಬರುತ್ತೆ, ಹಾಕೋಣ. ಸ್ವಲ್ಪ ಬೇಯಲಿ ಒಂದು ಸೈಡ್. ಇವಾಗ ನಾವು ಒಂದು ಸೈಡ್ ಬೇಯೋದಕ್ಕೇ ನಾವು ಇನ್ನೊಂದು ತಟ್ಟು ಇಟ್ಕೊಂಡ್ಬಿಡ್ಬೋದು. ತುಂಬ ಚೆನ್ನಾಗಿ ಬರ್ತಾಯಿದೆ ತಟ್ಟೋದಕ್ಕೆ. ನಾವೆಷ್ಟು ದೊಡ್ಡ ಬೇಕೋ ಅಷ್ಟು ತಟ್ಕೊಂಡು ಇದು ತುಂಬ ಈಸಿಯಾಗಿ ತಟ್ಟಕ್ಕೆ ಬರುತ್ತೆ. ಯಾಕೆಂದರೆ ರವೆ ಹಾಕಿದ್ದೀವಿ. ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ರಂತ ನಾವು ಯಾವ ಥರ ಬೇಕೋ ಆ ಥರ ತೆಳ್ಳಗೇ ತಟ್ಕೋಬೋದು. ಹೋಳಿಗೆ ಯಾವ ಥರ ತಟ್ತೀವೋ ಆ ಥರ ಸಾಕು. ಇವಾಗ ಇಲ್ಲಿ ಒಂದು ಸೈಡು ಬೆಂದಿದೆ, ನೋಡೋಣ.
ಟರ್ನ್ ಮಾಡೋಣ. ಇದಕ್ಕೆ ನೀವು ಬೇರೆ ಎಣ್ಣೆ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಹಾಗೇನೂ ಬೇಯಿಸ್ಬೋದು. ಇವಾಗ ಇನ್ನೂ ಒಂದು ಸೈಡು ಚೆನ್ನಾಗಿ ಬೇಯಲಿ. ನಮಗೆ ಈ ಥರ ಒತ್ತಿ ಬೇಯಿಸ್ಬಿಟ್ರೆ ಬೇಗನೆ ಬೇಯುತ್ತೆ. ಇದು ಎರಡು ಸೈಡು ನಮಗೆ ಬೆಂದಿದೆ, ತೆಕ್ಕೊಂಬಿಡೋಣ. ಇವಾಗ ಇನ್ನೂ ಒಂದು ತಟ್ಟಿದ್ದೆ, ಹಾಕೋಣ. ಎಷ್ಟು ಚೆನ್ನಾಗಿ ಬರುತ್ತೆ. ನಾವು ಹೋಳಿಗೆ ಮಾಡಿದಾಗ ಯಾವ ಥರ ಬರುತ್ತೋ ಆ ಥರನೇ ಬರುತ್ತೆ. ಕೀಳ್ತವೆ ಅನ್ನಂಗಿಲ್ಲ, ಏನಿಲ್ಲ. ಬೇಯಲಿ ಚೆನ್ನಾಗಿ ಒಂದು ಸೈಡು. ಇವಾಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ತುಪ್ಪ ಅಥವಾ ಎಣ್ಣೆನೂ ಹಾಕಿದ್ರೆ ಬೇಗನೂ ಬೇಯುತ್ತೆ, ಟೇಸ್ಟು ಬರುತ್ತೆ. ತುಪ್ಪ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ನೋಡಿ, ತೆಕ್ಕೊಂಬಿಡೋಣ. ಇದೇ ಥರ ನಾವು ಎಲ್ಲ ರೊಟ್ಟಿನೂ ಬೇಯಿಸ್ಕೊಂಬಿಡೋಣ. ಮತ್ತು ಬೇಗನೆ ಒಂದು ತಟ್ಟತಿ, ಒಂದು ಬೇಯಷ್ಟೊತ್ತಿಗೆ ಒಂದು ತಟ್ಟದು ಮುಗ್ದೋಗಿರುತ್ತೆ. ಈಸಿಯಾಗಿ ಮಾಡೋಂಥ ಒಂದು ರೊಟ್ಟಿ ಇದು. ಇವಾಗ ಎಲ್ಲ ಮುಗಿಸಿದೆ ರೊಟ್ಟಿನ. ತುಂಬ ಟೇಸ್ಟ್ ಇದು, ತುಂಬ ವಿಶೇಷತೆಯೂ ಹೌದು. ಯಾಕೆಂದರೆ ನಾವು ಬರೀ ಸೊಪ್ಪು, ಎಲ್ಲ ಥರ ಸೊಪ್ಪಿದೆ, ಮತ್ತು ಮೊಸರು ಸೇರಿಸಿರೋದು, ಮತ್ತು ಹೆಸರುಬೇಳೆ, ಎಳ್ಳು ಅವೆಲ್ಲ ಸಿಕ್ಕಾಗ ಬಾಯಿಗೆ ಅದ್ಭುತ ಟೇಸ್ಟು. ಇದು ಬೆಣ್ಣೆ ಮೊಸರು ಇದ್ದರೆ ಸಾಕು, ಪ್ಯೂರ್ ಬರೀ ತೆಂಗಿನಕಾಯಿ ಚಟ್ನಿ ಅದರಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಾಕಿರ್ತೀವಲ್ವ ಇದರಲ್ಲೇ, ಹಾಗಾಗಿ ಇಲ್ಲಿ ತುಂಬ ಈಸಿನೂ, ಮಾಡೋದಕ್ಕೂ ಸುಲಭ, ತಿನ್ನೋದಕ್ಕಂತೂ ಟೇಸ್ಟ್ ಹೆಲ್ದಿನೂ ಅದು. ಮಕ್ಕಳಿಗೆ ಒಂದು ವಾರಕ್ಕೊಂದು ಸಲ 2 ಸಲ ಈ ಥರ ರೊಟ್ಟಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವುದೇ ರೊಟ್ಟಿ ನಾವು ತಟ್ಟು ಹೋಳಿಗೆ ಹೆಂಗೆ ಮಾಡ್ತೀವೋ ಆ ಥರ ತಟ್ಟಕ್ಕೂ ಬರುತ್ತೆ. ತುಂಬ ಈಸಿಯಾಗಿ ಹೆಲ್ದಿನೂ ಹೌದು. ಮೊಸರು ಸೇರಿಸಿರೋದ್ರಂತೂ ಇನ್ನೂ ತುಂಬ ಹೆಲ್ದಿ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.